ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಪಾಪುನ ಹಾಸ್ಪಿಟಲ್ಗೆ ಕರ್ಕೊಂಡೋಗಿದ್ವಿ. ಪಾಪುಗೆ ಥ್ರಾಟ್ ಇನ್ಫೆಕ್ಷನ್ ಆಗಿದೆಯಂತೆ, ಅದಕ್ಕೆ ಆ್ಯಂಟಿಬಯೋಟಿಕ್ ಕೊಟ್ಟಿದ್ದಾರೆ. ಅದನ್ನು ಹಾಕಿದ್ರೆ ಕಮ್ಮಿ ಆಗುತ್ತಂತೆ. ಹಾಗೆ ಸ್ವಲ್ಪ ಪಾಪುನ ದೇವಸ್ಥಾನಕ್ಕೆ ಕರ್ಕೊಂಡೋಗ್ಬಿಟ್ಟು ಬರೋಣ ಅಂತ ಹೇಳಿ ಕರ್ಕೊಂಡೋಗಿದ್ವಿ. ಯಾವ ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ವಿ ಏನು ಅಂತ ಮುಂದೆ ವಿಡಿಯೋದಲ್ಲಿ ನೀವು ನೋಡ್ಬೋದು. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ, ವಿಡಿಯೋನ ನೋಡಿ. ಗೈಸ್, ಈಗ ಹಾಸ್ಪಿಟಲಿಂದ ಮುಗಿಸ್ಕೊಂಡು ನಾವು ಬಂದಿದ್ದು MG ರೋಡಲ್ಲಿ ಇರುವಂತಹ ಚಾಮುಂಡೇಶ್ವರಿ ಟೆಂಪಲ್ಗೆ ಬಂದ್ವಿ. ಏನಕ್ಕೆ ಬಂದಿದ್ದು ಅಂದರೆ ಪಾಪುಗೆ ತುಂಬ ಹುಷಾರಿರಲಿಲ್ಲ. ಹಾಗೆ ಸ್ವಲ್ಪ ಬೆಚ್ಚಬಿಡೋನು ಅಂತ ಹೇಳಿಬಿಟ್ಟು ನಾವು ಈ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ. ನಮ್ಮನೇಲಿ ಈ ದೇವಸ್ಥಾನಕ್ಕೆ ನಮ್ಮರು ಫ್ರೈಡೇ ಅಂತೂ ಹೋಗ್ತಾ ಇರ್ತಾನೆ. ಏನಕ್ಕೆ ಹೋಗಿದ್ದು ಅಂದರೆ ಪಾಪುಗೆ ಸ್ವಲ್ಪ ನವಿಲ್ಗರಿ ಮಂತ್ರಿಸಿ ಒಂದು ಯಂತ್ರ ಕಟ್ಸೋಣ ಅಂತ ಹೇಳಿಬಿಟ್ಟು ಹೋದ್ವಿ. ನೋಡಿ, ಈಗ ಸ್ವಲ್ಪ ತೀರ್ಥನ ಹಾಕ್ಬಿಟ್ಟು ಹಾಗೆ ಒಂದು ನವಿಲ್ಗರಿಲಿ ಮಂತ್ರಿಸ್ಬಿಟ್ಟು ಯಂತ್ರನ ಕಟ್ತಾರೆ. ಹಾಗೆ ಅಲ್ಲಿ ಮನೆಗೆ ದೃಷ್ಟಿ ಆಗಿದ್ರೆ ಅಥವಾ ಇನ್ನೂ ಹಲವಾರು ಇದಕ್ಕೆ ಅಲ್ಲಿ ಚಾರ್ಜ್ ಮಾಡ್ತಾರೆ. ಬಟ್ ದೃಷ್ಟಿಗೊಂಬೆ ಅದು ಎಲ್ಲನೂ ಕೂಡ ಅಲ್ಲಿ ಸಿಗುತ್ತೆ. ಚಾಮುಂಡೇಶ್ವರಿ ಟೆಂಪಲಲ್ಲಿ ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು ಚಾಮುಂಡೇಶ್ವರಿ. ನೋಡಿ, ಹಾಗೆ ಅಲ್ಲೆಲ್ಲ ಮುಗಿಸ್ಕೊಂಡು ಪಾಪುಗೆ ಯಂತ್ರ ಎಲ್ಲ ಹಾಕಿಸ್ಕೊಂಡು ತಿರ್ಗಾ ಮನೆಗೆ ರಿಟರ್ನ್ ಬಂದ್ವಿ. ಅಲ್ಲಿ ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಸ್ವಲ್ಪ ಸಣ್ಣ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀವಿ. ಅಲ್ಲಿಂದ ನೆಕ್ಸ್ಟು ಮನೆಗೆ ಬಂದಾದಮೇಲೆ ಇದು ಏನು ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇದನ್ನು ಏನಕ್ಕೆ ಯೂಸ್ ಮಾಡೋದು ಅಂದರೆ ಇದನ್ನು ದೊಡ್ಡವರು ಕೂಡ ತಿನ್ಬೋದು. ಸಣ್ಣ ಮಕ್ಳಿಗಾದರೆ ಇದನ್ನು ಗ್ಯಾಸ್ ಮೇಲೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದ್ರ ರಸನ ಹಿಂಡಿ ಕುಡಿಸ್ತಾರೆ. ದೊಡ್ಡವ್ರಿಗೆ ಏನಾದರೂ ಆದರೆ ಇದಕ್ಕೆ ಒಂದು ಕಲ್ಲು ಉಪ್ಪನ್ನ ಹಾಕ್ಕೊಂಡು ಹಾಗೆ ಅದನ್ನು ಒಂದು ಎಲೆನ ಬಾಯಿಗೆ ಹಾಕ್ಕೊಂಡು ಜಿಗ್ದು ಅದರ ರಸನ ಕುಡಿಬೇಕು. ನಮ್ಮ ಪಾಪು ಇನ್ನೂ ಚಿಕ್ಕವನು ಇದಾನಲ್ಲ, ಅದಕ್ಕೋಸ್ಕರ ನಾವು ಈ ಥರ ಮಾಡ್ತಾಯಿದ್ವಿ. ಏನಕ್ಕೆ ಅಂದರೆ ಇದು ಕೆಮ್ಮಿಗೆ ಮತ್ತು ಕಾಫ್ ಮತ್ತು ಕೋಲ್ಡ್ ಆಗಿದ್ದರೆ ಪಾಪುಗೆ ಈ ಇಂಗ್ಲೀಷ್ ಮೆಡಿಷನ್ಗಿಂತ ಈ ಥರ ಆಯುರ್ವೇದಿಕ್ ಮೆಡಿಸನ್ನು ಬೇಗ ವರ್ಕೌಟ್ ಆಗುತ್ತೆ. ನಮ್ಮ ಪಾಪುಗೆ ಶೀತ ಮತ್ತು ಕೆಮ್ಮು ಎಲ್ಲ ಆಗಿತ್ತು. ಈ ಎಲೆನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಆಮೇಲೆ ತಲೆಗಿಡೋದು ಮತ್ತು ಕತ್ತತ್ರ ಎಲ್ಲ ಇಟ್ಟು ಸ್ವಲ್ಪ ಶಾಖನ ಕೊಡಬೇಕು. ಕೊಟ್ಟರೆ ಅದು ಪಾಪುಗೆ ಕಮ್ಮಿ ಆಗ್ತಾ ಬರುತ್ತೆ. ರಸನೂ ಕೂಡ ಅಷ್ಟೇ, ಇದಕ್ಕೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಇದರಲ್ಲಿ ಎಷ್ಟು ರಸ ಬರುತ್ತೋ ಅಷ್ಟನ್ನು ಹಿಂಡಿಬಿಟ್ಟು ಇದಕ್ಕೆ ಸ್ವಲ್ಪ ಜೇನುತುಪ್ಪನ ಆ್ಯಡ್ ಮಾಡಬೇಕು. ಜೇನುತುಪ್ಪನ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಪಾಪುಗೆ ಬಾಯಿಗೆ ತುಂಬ ಸ್ವಲ್ಪ ಅಂದರೆ ಸ್ವಲ್ಪನ ಬಾಯಿಗೆ ಚೀಪಿಸ್ಬೇಕು. ಆಗ ಅದು ಕೆಮ್ಮು ತುಂಬ ಕಂಟ್ರೋಲಿಗೆ ಬರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಶುಂಠಿನೂ ಅಷ್ಟೇ, ಶುಂಠಿನೂ ಕೂಡ ತುರಿದ್ಬಿಟ್ಟು ಅದ್ರ ರಸನ ಹಿಂಡ್ಕೊಂಡು ಸ್ವಲ್ಪ ಜೇನುತುಪ್ಪನ ಮಿಕ್ಸ್ ಮಾಡಿ ಅದನ್ನು ಸೇಮ್ ಅದೇ ಥರ ಜೇನುತುಪ್ಪ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಪಾಪುವಿಗೆ ಹಾಕಿ ಅದನ್ನು ಚೀಪಿಸ್ಬೇಕು. ಅದರಿಂದ ಕೂಡ ಕೆಮ್ಮು ಕಾಫ್ ಇದ್ದರೆ ಕಡಿಮೆ ಆಗುತ್ತೆ. ಇದು ಕೂಡ ಅಷ್ಟೇ, ಈ ಥರ ಎದೆಗಿಟ್ಟು ಪ್ರೆಸ್ ಮಾಡಿದ್ರೆ ಅದು ಕಮ್ಮಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ರಿಕ್ವೆಸ್ಟ್ ಅಂದ್ಕೊಳ್ಳಿ.